ಜೀವನದಲ್ಲಿ ಜಿಗುಪ್ಸೆ ಬಂದ ಮೇಲೆ ನನ್ನಂತವ್ರು ಯಾಕೆ ಬದುಕಿರ್ಬೇಕು? ದೇವ್ರೆ, ನಿನ್ನ ಹತ್ರ ಸೇರ್ಸ್ಕೊ ನನ್ನ. ಹಲೋ, ಯಾರೇ? ಟ್ರೈನ್ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಯಾವನಿಗೆ ಗೊತ್ತು? ನಾನಂತೂ ಹೊರಡ್ತಾ ಇದ್ದೀನಿ. ಇದು ರೈಲ್ವೆ ಸ್ಟೇಷನ್ ಅಲ್ಲ, ಇಡ್ರಿ ಫೋನ್ನ. ರೈಲ್ವೆ ಸ್ಟೇಷನ್ ಇಳಿಯಪ್ಪ, ಇಳಿ ಕೆಳಗಿಳಿ. ನಾನು ರೈಲ್ವೆ ಸ್ಟೇಷನ್ ಅಲ್ಲ, ಗಿರಿಧರ. ನೀನ್ ಯಾರು? ಏನ್ ಪ್ರಶ್ನೆ ಅಂತ ಕೇಳ್ಬಿಟ್ಟು ನಾನು ಪಾಂಡ್ರಂಗ ಗಂಟಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ. ನಾವು ಏನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೊರಟಿದ್ರಪ್ಪ? ನಾನು ನಿನ್ನ ಕೆಳಗೆ ಸಹಾಯ ಕೊಟ್ಟಿದ್ದೀನಿ. ಅಯ್ಯೋ ಶಿವನೇ, ಹಂಗೆಲ್ಲ ಸಾಯ್ಬಾರ್ದು. ಇಳಿಯಪ್ಪ, ಇಳಿ ಕೆಳಗೆ. ಸಾಯೋದ್ ನಾನು ಕೇಳಕ್ ನೀನ್ ಯಾವನ? ಯಾವನು ನಮಗೆ ಪ್ರಾಣ ಕೊಡ್ತಾನೋ ಅವನು ನಮ್ಮ ಪ್ರಾಣ ಕಿತ್ಕೊಳ್ಳೋವರೆಗೂ ಹಂಗೆಲ್ಲ ಪ್ರಾಣ ಬಿಡಬಾರ್ದು. ಇಳಿಯ ಕೆಳಗೆ. ನಾನ್ ಸಾಯ್ತೀನಿ. ಈಗ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಬಿಡ್ತೀನಿ. ಇಳಿ. ನಾನು ನಿನಗೆ ಹೊಸ ಪ್ರಪಂಚ ತೋರಿಸ್ತೀನಿ. ಬಾರ ಪದ್ದು ಬಿಟ್ಲ, ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಮನಿ ಬೇಕು. ಅಷ್ಟೊಂದು ದುಡ್ಡು ನಿಮ್ಮ ಹತ್ರ ಇಲ್ವಲ್ಲ, ಏನ್ ಮಾಡ್ತೀರಾ? ಪದ್ದು, ಈ ಸಣ್ಣ ಪುಟ್ಟ ಜನ ಎಲೆಕ್ಷನ್ ಅಲ್ಲಿ ನಿಲ್ಲೋದಿಕ್ಕೆ ಆಗಲ್ಲ ಕಣ. ಏನು ನಿನ್ ಮಾತಿರೋರ್ಥ? ಜಾತಿಯವ್ರು ಸಣ್ಣ ಪುಟ್ಟ ಜನನೇನು? ಪದ್ದು, ನಾ ಹಾಗಲ್ಲ ಕಣ ಹೇಳಿದ್ದು. ಈ ಸಣ್ಣ ಪುಟ್ಟ ಜನನೇ ಎಲೆಕ್ಷನ್ ಅಲ್ಲಿ ನಿಲ್ಲೋದಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಂತಂದ್ರೆ ನಮ್ ಜಾತಿ ಎತ್ತೇನು, ಅವ್ರ ಲೆವೆಲ್ ಏನು, ಅವ್ರ ಯೋಗ್ಯತೆ ತಕ್ಕಂಗೆ ಒಂದು ₹1 ಖರ್ಚು ಮಾಡೋದು ಬೇಡವಾ? ಜಾಜಿಯವರೇ, ಮಹಿಳಾ ಸಂಘದಲ್ಲಿ ಯಾರನ್ನಾರು ಕೇಳ್ಬಿಟ್ಟು ಯಾಕೆ ನಿಮ್ ಎಲೆಕ್ಷನ್ ಸ್ಪಾನ್ಸರ್ ಮಾಡಿಸ್ಬಾರ್ದು? ಅವ್ರ ಹತ್ರ ಅಷ್ಟೊಂದು ಮನಿ ಇದ್ರೆ ಅವ್ರ ಎಲೆಕ್ಷನ್ ನಿಲ್ಕೋತಾರೆ. ನನಗೆ ಯಾಕೋ ಸ್ಪಾನ್ಸರ್ ಮಾಡ್ತಾರೆ? ಸರಿ, ರಾಜೇಶ್ವರಿ ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ನೀವು ಹೂ ಅಂದ್ರೆ ನಾವು ಹೋಗಿ ಅವ್ರ ಹತ್ರ ಮಾತಾಡ್ತೀವಿ. ನನ್ನ ಎನಿಮಿ ಹತ್ರ ನಾನು ಮನಿ ಕೇಳದ ನೆವರ್. ಜಾಜಕ್ಕೆ ಹೀಗ್ ಮಾಡಿದ್ರೆ ಹೇಗೆ? ವರ್ಕ್ ಆಗಲ್ಲ ಕಣ. ಇಲ್ಲ, ಹಾಗೆ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಕಣ. ಜಾಜಿಯವ್ರೆ, ಹೀಗ್ ಮಾಡಿ ಹಾಗೆ ಮಾಡಿದ್ರೆ ಹ್ಯಾಗ್ ಮಾಡಿದ್ರೆ ವರ್ಕ್ ಆಗಲ್ಲ. ಜಾಜಕ್ಕೆ ಒಂದು ಐಡಿಯಾ. ಹೇಗೂ ನೀವು ನಮ್ಮ ಭಾವನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ತಿಲ್ಲ, ಬೇರೆಯವ್ರ ಸಂಸಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟು ನೀವ್ ಎಲೆಕ್ಷನ್ ಅಲ್ಲಿ ಗೆಲ್ಲಿ. ಐ ಮೀನ್ ವಾಟ್ ಐ ಸೇ, ಚಂಪಂಗೆ ನಮ್ಮ ಭಾವ ಅಂದ್ರೆ ಪಂಚ ಪ್ರಾಣ. ಹೇಗೂ ಅವಳತ್ರ 5 ಕೋಟಿ ರೂಪಾಯಿ ಆಸ್ತಿ ಇದೆ. ನೀವು 5 ಕೋಟಿ ಆಸ್ತಿನ ತಗೊಂಡು ಚಂಪನ್ನ ನಮ್ಮ ಭಾವ ಬಿಟ್ಕೊಟ್ಬಿಡಿ. ಈ ರೀತಿ ಟಾಕ್ ಮಾಡಕ್ಕೆ ನಿಂಗೆ ಶೇಮ್ ಆಗಲ್ಲೇನೋ? ಕೋಪಕ್ಕೆ ಸಿಗ್ತಾ ಇದ್ದಿದ್ ಮಸಾಲ ದೋಸೆಗೂ ಕಲ್ಲಾಕ್ಬಿಟ್ಟಲ್ಲ. ಬೈಲಿ, ಸಾಕು ಕಣ, ಹೊಡೆದಿಲ್ಲ. ದೋಸೆದಾಯ್ತು, ಆಲೂಗಡ್ಡೆ ಪಲ್ಯದ ಯಾರು ಕೊಡ್ತಾರೆ? ಸದ್ಯ ಚಟ್ನಿನ ಮರ್ತ್ಬಿಟ್ಟೆ. ಥ್ಯಾಂಕ್ಸ್. ಬಾ, ಇದು ಏನಿದೆಯಲ್ಲ, ಇದು ನನ್ನ ಮನೆ ಕಣ. ಈ ಕ್ಷಣದಿಂದ ನಿನ್ನ ಮನೆ ಅಂತ ತಿಳ್ಕೊ. ಅದೇ ಸುಮ್ನೆ ನನ್ನ ಮನೆ ಅನ್ಕೊಳಕ್ಕಾಗುತ್ತೆ? ನನ್ನ ಹೆಸರಿಗೆ ಬರ್ಕೊಡೋ ನನ್ನ ಮನೆ ಅಂತ ಅನ್ಕೊಂಡು ಒಂದು ಬಿಡ್ತೀನಿ. ಏನ್ ಎಗರು ಪ್ರಾಣ ಬಿಡ್ಬೇಕು ಅಂತ ಹೊರಟಿದ್ದೆ, ಕರ್ಕೊಂಡ್ ಬಂದಿನಿ. ಇವ್ನು ಆಸ್ತಿ ಬೇರೆ ಬೇಕಂತ. ಗಿರಿಜಾ ಅಂತ ಕಣಮ್ಮ. ಸಿಕ್ಕಾಪಟ್ಟೆ ಆಸ್ತಿ ಇದೆ, ಆದ್ರೆ ಹಣೆ ಬರನೇ ನೆಟ್ಟಿಗಿಲ್ಲ. ಕೋಟ್ಯಾಧಿಪತಿ ಕಣಮ್ಮ, ಆದ್ರೆ ಕೋತಿ ಹಂಗ ಆಡ್ತವನೆ, ಒಂಥರ ನನ್ನ ತಮ್ಮನ ತರ. ಅಷ್ಟೊಂದು ದುಡ್ಡಿದೆಯಲ್ಲ, ಅದಕ್ಕೆ ಹಾಗೆ ಆಡ್ತಿದ್ದಾನೆ. ಎಲ್ಲಿಂದ ಬಂದಿಯಪ್ಪ? ಈ ಜಗತ್ತಪ್ಪ. ಅಲ್ಲಪ್ಪ, ನಮ್ಮ ಮನೆಗೆ ಮೇಲೆ ಹೊರಟಿದ್ದೆ, ಬೇಡ ಅಂತ ಕರ್ಕೊಂಡ್ಬಂದ. ಚಪ್ಪ ಕುತ್ಕೊಳ್ಳ, ನಾನು ಮಾತಾಡ್ತೀನಿ. ಅಲ್ಲಪ್ಪ, ಮೇಲಕ್ಕೆ ಹೋಗ್ತಿದ್ದಂಗೆಲ್ಲ ಏನ್ ಕಾಶಿಗ? ಅಲ್ಲಿ ಸ್ವಲ್ಪ ಮೇಲಕ್ಕೆ. ಅಲ್ಲಿಂದ ಮೇಲೆ ಕಲ್ಕತ್ತಾ ಇದೆ. ಅಲ್ಲಿ ನಿನ್ ಸ್ವಲ್ಪ ಮೇಲಕ್ಕೆ ಬಂಗಾಳ ಕೊಲ್ಲಿ ಇದೆ. ಅಲ್ಲಿಂದ ಬಿದ್ದು ಹಾರ ಕೊಟ್ಟಿದ್ದೆ. ಸುಮ್ಮನೆ ಕೂತ್ಕೊಳ್ಳ, ನಾನು ಮಾತಾಡ್ತೀನಿ. ಅದು ನಿಜ ಹೇಳ್ಬೇಕು ಅಂದ್ರೆ ರಂಗಮ್ಮನವ್ರೆ, ಪಾಪ ಇವನು ಕಾಶಿಗೆ ಅಂತಲೇ ಹೊರಟಿದ್ದ. ಲೇ ಮಗನೇ, ನಿನ್ಗೇನಾದ್ರೂ ಬುದ್ಧಿ ಇದೆಯೇನು? ಕಾಶಿಗೆ ಹೋಗೋವನ್ನ ಯಾರಾದ್ರೂ ತಡಿತಲ್ಲ. ಅಯ್ಯೋ ರಂಗಮ್ಮ, ಅಪ್ಪಿ ತಪ್ಪಿ ಇವನು ಏನಾದ್ರೂ ನಾನು ಕಾಶಿಗೆ ಹೋಗೋದಕ್ಕೆ ಬಿಟ್ಟು ಬಿಟ್ಟಿದ್ರೆ ನಮ್ಮ ತಾಯಿನಾಗ ಇವನು ವಾಪಸ್ ಬರ್ತಾ ಇರ್ಲಿಲ್ಲ. ಹೇಳ್ಕೊಳ್ಳೋದಕ್ಕೆ ಕೋಟ್ಯಾಧಿಪತಿ, ಹಿಂದಿಲ್ಲ ಮುಂದಿಲ್ಲ, ಅಪ್ಪಿಲ್ಲ ಅಮ್ಮಿಲ್ಲ. ಮೊದ್ಲು ಎಲ್ಲ ಇದ್ರು, ಆದ್ರೆ ಈಗ ಯಾರು ಇಲ್ಲ. ನನಗ್ ಮದುವೆನೇ ಆಗಿಲ್ಲ. ನನ್ ಕೆಸೆ. ಅಲ್ಲಪ್ಪ, ಮದುವೆ ಇಲ್ಲ, ಮಕ್ಕಳಿಲ್ಲ, ಸಂಸಾರದ ಚಿಂತೆ ಮೊದಲೇ ಇಲ್ಲ. ಅಷ್ಟೊಂದು ದುಡ್ಡು ಇಟ್ಕೊಂಡು ಕಾಶಿಗೆ ಹೋಗಿ ಏನ್ ಮಾಡ್ತೀಯಾ? ಇದ್ದು ಪ್ರಶ್ನೆ ಹಂಗೆ ಕೇಳಿದೆ, ಅದಕ್ಕೆ ನಾನು ಇವಾಗ ಬಾಯಿ ಬಂದಂಗೆ ಬೈದು ಮನೆಗೆ ಕರ್ಕೊಂಡು ಬಂದೆ. ಇಷ್ಟೊಂದು ಆಸ್ತಿ ಬಿಟ್ಟು ಇವನು ಕಾಶಿಗೆ ಹೋಗ್ತಿದ್ದಾನೆ ಅಂದ್ಮೇಲೆ ಇವ್ನಿಗೆ ವೈರಾಗ್ಯ ಬಂದ್ಬಿಟ್ಟಿರ್ಬೇಕು. ಅಲ್ಲ ಕಣ ಮಗನೇ, ಇವನು ಕಾಶಿಗೆ ಹೋಗ್ಬಿಟ್ರೆ ಇನ್ನಿರೋ ಆಸ್ತಿನ ಏನ್ ಮಾಡ್ತಾನಂತೆ? ಅದಕ್ಕೆ ಅವನ ಹತ್ರ ಇರೋ ದುಡ್ಡನ್ನ ಅದು ಯಾರಿಗೆ ಕೊಟ್ಟು ಹೋಗೋದು, ಯಾರಿಗೆ ಬಿಟ್ಟು ಹೋಗೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ಅಭಿ, ನಿಜವಾಗ್ಲೂ ಇವನು ನಿಮ್ ತಮ್ಮನ? ಅವ್ನು ಕಂಡ್ರೆ ಒಂಥರ ಕಸಿನ್ ಬ್ರದರ್ ಇದ್ದಂಗೆ. ನಿಮ್ಮ ಅತ್ತಿಗೆ ಕಣ. ಅತ್ಗೆ ಮೈದುನಾ ಮೈದುನಾ ಮೈದುನಾ, ನಿಮ್ ಹತ್ರ ನಿಜವಾಗ್ಲೂ ₹1 ಆಸ್ತಿ ಇದೆಯಾ? ಹ್ಞೂ ಅತ್ಗೆ, ಯಾರನ್ನ ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಕೊಟ್ಬಿಡ್ತೀನಿ. ಯಾಗಿದು? ಕೊಡಕ್ಕೆ ಕೊಡು, ನಾನ್ ಕೊಡ್ತೀನಿ. ಗಿರಿಧರ, ನಿನಗೆ ಜ್ಯೂಸ್.
ಯಾರಿಗೆ? ಗಿರಿಧರನ್ ಕೊಡಕ್ಕೆ. ನಾನು ಕೊಡ್ತೀನಿ. ಹೋಗಿ. ಗಿರಿಧರ, ಅದನ್ನ ಕುಡ್ದಾದ್ಮೇಲೆ ಇದನ್ನು ಕೊಡಿ. ಯಾರಿಗೆ? ಗಿರಿಧರನ್ ಕೊಡಕ್ಕೆ. ಕೊಡು, ನಾನು ಕೊಡ್ತೀನಿ. ಎಲ್ಲ ನೀವೇ ಕೊಟ್ಟಾದ್ರೆ ನನ್ಗೇನಿರುತ್ತೆ ಬೆಲೆ? ಅಲ್ಲೂ ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು ಅಂತ ರೂಲ್ಸ್ ಏನಿಲ್ಲ. ಕೊಡು, ನಾನೇ ಕೊಡ್ತೀನಿ. ಗಿರಿಧರ, ಅವೆರಡು ಗ್ಲಾಸ್ ಕುಡ್ದಾದ್ಮೇಲೆ ಇದನ್ನೂ ಕುಡಿ. ಇದನ್ ಕುಡ್ದಾದ್ಮೇಲೆ ಮತ್ತೆ ಒಂದ್ ಗ್ಲಾಸ್ ತರ್ತೀನಿ, ಅದನ್ನು ಕುಡಿ. ಮೊದಲನೇ ಗ್ಲಾಸ್ ಇನ್ನೂ ಕುಡಿದು ಮುಗ್ಸಕ್ಕಾಗಿಲ್ಲ. ಕುಡಿಯಕ್ಕಾಗ್ಲಿಲ್ಲ ಅಂದ್ರೆ ತಲೆ ಮೇಲೆ ಸುರ್ಕೋ. ಏನಪ್ಪ, ಹೇಗಾದ್ರೂ ಮಾಡಿ ಆ ಗಿರಿಧರನ್ ಇಂಪ್ರೆಸ್ ಮಾಡ್ಬೇಕಲ್ಲ. ಪ್ರೆಸ್ ಮಾಡೋದು ಸುಲಭ, ಇಂಪ್ರೆಸ್ ಮಾಡೋದು ಕಷ್ಟ. ನಾವು ಜಾಸ್ತಿ ಇಂಪ್ರೆಸ್ ಮಾಡ್ಬಿಟ್ರೆ ಅವ್ನು ಕಂಪ್ರೆಸ್ ಆಗ್ಬಿಟ್ರೆ ಇನ್ನೂ ಕಷ್ಟ. ಹಾಗ್ ಮಾತ್ರ ಆಗ್ಬಾರ್ದು. ಅವ್ನ್ ಪುಣ್ಯಕ್ಷೇತ್ರಕ್ಕೆ ಹೋಗಕ್ಕಿಂತ ಮುಂಚೆ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಕೊಡ್ಬೇಕು. ಆತರ ಏನಾದ್ರು ಮಾಡ್ಬೇಕು. ಒಂದ್ ಕೆಲಸ ಮಾಡೋಣ, ಅವನ್ಗೆ ಒಂದ್ ಒಳ್ಳೆ ಗಿಫ್ಟ್ ಕೊಡೋಣ. ಏನ್ ಗಿಫ್ಟ್ ಕೊಡೋದು? ಗಂಡುಗುಲಿ ಒಂಚೂರು ಪುರಾಣ ತಗೊಂಬ, ಅದನ್ನ ಗಿಫ್ಟ್ ರ್ಯಾಪ್ ಮಾಡಿ ಅವ್ನು ಕೊಟ್ಬಿಡೋಣ. ಅಮ್ಮ ಕೇಳಿದ್ರೆ ಹೆಗಣ ತಿನ್ಕೊಂಡು ಹೋಯ್ತು ಅನ್ನೋಣ. ಆದ್ರೂ ಸುಂಡಿಲಿ ವಂಶದವರಲ್ವಾ, ಎಲ್ಲ ಹೆಗ್ನದ್ ಬುದ್ಧಿನೇ. ಗಿರಿಧರ, ನೀವು ನಮ್ಮ ಮನೆಗ್ ಬಂದಿರೋದು ನಮ್ಮೆಲ್ರಿಗೂ ತುಂಬಾ ಖುಷಿ ಆಗೋಗಿದೆ. ನಮ್ ಪಲ್ಲು ಅವಾಗ ಹೇಳ್ತಿದ್ದು, ರೀ ನಮ್ ಗಿರಿಧರ ಅಣ್ಣಿಗೆ ಏನಾರು ಒಂದ್ ಗಿಫ್ಟ್ ಕೊಡ್ಬೇಕಲ್ವಾ ಅಂತ. ಪಲ್ಲು ಏನ್ ಯೋಚನೆ ಮಾಡ್ತಿದ್ದೆ, ಕೊಡು. ಈ ಗಿಫ್ಟ್ ನಿಮ್ಗೆ. ಥ್ಯಾಂಕ್ಸ್. ಇದು ನಮ್ಮ ವಂಶದ ಲಾಂಛನ ನಿಮ್ಗೆ. ಕೀ ಕೊಟ್ರೆ ಓಡತ್ತಾ? ಓಡದನ್ ಎಗರುತ್ತೆ. ನಿಮ್ಮ ಪ್ರೀತಿಗೆ ನಾನು ಏನ್ ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ಮೇಲೆ ಕೊಡಿ. ಗಿರಿಧರ ಅವರೇ, ಇದನ್ನ ನಾನೇ ನನ್ನ ಕೈಯಾರೆ ರೆಡಿ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಡಿಸ್ಟ್ರಾಪ್ ಮಾಡಿದ್ರೆ ಬ್ಯೂಟಿ ಹಾಳಾಗೋಗುತ್ತೆ ಅಂತ ಹಾಗೆ ಕೊಡ್ತಾ ಇದ್ದೀನಿ. ನಿಮ್ಮ ಯೋಗ್ಯತೆಗೆ ಏನೇನು ಕೊಡ್ಬೇಕು ಅದನ್ನೇ ತಂದು ಕೊಟ್ಟಿದ್ದೀರಾ. ನಿಮ್ಮ ಈ ಪ್ರೀತಿಗೆ ನಾನು ಏನ್ ಕೊಡ್ಲಿ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಗಿರಿಧರ ಅವರೇ, ನೀವ್ ಏನೇ ಕೊಡೋದಿದ್ರು ನನಗೆ ಕೊಡಿ. ನಾನು ನಿಮ್ ತರಾನೇ ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ತಪ್ಪಿ ನನಗೆ ಏನಾದ್ರು ಮದುವೆ ಆಗಿ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರೆ ಒಬ್ಬನಿಗೆ ಗಿರಿ, ಒಬ್ಬನಿಗೆ ದರ ಅಂತ ಹೆಸರಿಟ್ಬಿಡ್ತೀನಿ. ಮೈಲ್ನಾ, ತಿಂಡಿ ಆಯ್ತಾ? ಕಾಫಿ ಆಯ್ತಾ? ರಾಜ್ಯಕ್ಕೆ ಅದನ್ನ ವಿಚಾರಿಸ್ಕೊಳಕ್ಕೆ ಅಂತ ನಾವಿದೀವಿ ಇಲ್ಲಿ. ಎಲ್ಲ ನೀವೇ ವಿಚಾರಿಸ್ಕೊಂಡ್ಬಿಟ್ರೆ ಮನೆ ಯಜಮಾನಿ ಅಂತ ನಾನಿರೋದು ಯಾಕೆ? ಗಿರಿಧರ, ಈ ಗಿಫ್ಟ್ ನನ್ನಿಂದ ನಿನಗೆ. ನಿಮ್ಗೆಲ್ಲ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಅದಕ್ಕೆ ಬದಲಾಗಿ ಏನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಕೊಡ್ತೀನಿ. ದಂಡಪಿಟ್ಟಗಳ ಏನು ಬೊಕ್ಕೆ ಹಿಡ್ಕೊಂಡು ನೋಡ್ರಿ, ಯಾರಿಗೆ ಕೊಡೋದಕ್ಕೆ? ಬಾವಾ, ಆ ಗಿರಿಧರ ನಮ್ಮ ಮನೆಗ್ ಬಂದ್ 2 ದಿವಸ ಆಯ್ತಲ್ಲ, ಬೊಕ್ಕೆ ಕೊಟ್ಟು ಅವನ್ನ ಖುಷಿ ಪಡ್ಸೋಣ ಅಂತಿದೀವಿ. ಅಯ್ಯ ಶಿವನೇ, ಅವ್ದೇನು ಹುಡ್ದಬ್ಬಲ್ಲ, ಮದುವೆ ಅಲ್ಲ, ಮುಂಜಿ ಅಲ್ಲ. ಯಾಕೆ ಸುಮ್ನೆ ಬೊಕ್ಕೆ ಕೊಡ್ತೀರಾ? ಮನೆಗ್ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಂತ ನೀನೇ ತರ ಹೇಳಿದ್ದು. ದಂಡಪಿಂಡಗಳ ನಿಮ್ಮಿಬ್ರು ಅಡ್ಡಡ್ಡ ಸಿಗದಾಕಿದ್ರು 1 ಪೈಸಾ ಹುಟ್ಟಲ್ಲ ಅಂತದ್ರಲ್ಲಿ ಇಬ್ರು ಒಂದೊಂದು ಬೊಕ್ಕೆ ಎತ್ಕೊಂಡು ಹೊಟ್ಟಿದ್ರಲ್ಲ, ಎಲ್ರಪ್ಪ ಇತ್ತು ನಿಮ್ ಹೆಸರು ಕೊಟ್ರು. ಆಮೇಲೆ ಹೋಗಿ 300 ರೂಪಾಯಿ ಕೊಟ್ಬಿಡ. ಅಯ್ಯೋ ಶಿವನೇ, ಅವ್ರು ಯಾರನ್ನೋ ಖುಷಿ ಪಡಿಸೋದಕ್ಕೋಸ್ಕರ ನನ್ನ ಹೆಸರಲ್ಲಿ ಉದ್ರಿ ತಗೊಂಡು ಬಂದಿದ್ದೀರಲ್ಲ. ಬಾವಾ ಹೊಡಿಬೇಡಿ, ಬೇಕಾದ್ರೆ ನೀವೇ ಬೊಕ್ಕೆ ಕೊಟ್ಟು ಅವನ್ನ ಖುಷಿ ಪಡಿಸಿ. ಪಲ್ಲು, ಪಲ್ಲು, ಪಲ್ಲು. ಏನಮ್ಮ, ಎಲ್ಲ ಅವನು ಕಾಣ್ತಾನೆ ಇಲ್ಲ. ನಮ್ಮ ಯಜಮಾನ್ರ ಕೆಲಸಕ್ಕೆ ಬಾಳ ದಾಳಿನ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ಅದೇ ಕಣೆ, ಅವನು ಅದೇ ಕೋಟಿ ರೂಪಾಯಿ ಇಟ್ಕೊಂಡಿದ್ದಾನಲ್ಲ ಅವನು. ನಿನ್ ಸೊಸೆ ಅವನ್ನ ಹಿಂದೆ ಹಾಕೊಂಡು ಎಲ್ಲ ಹೋಗಿದ್ದಾರೆ. ರಾಮ ರಾಮ, ಗಂಡನ್ನ ಹಿಂದೆ ಹಾಕೊಂಡು ಹೋಗೋದು ಬಿಟ್ಟು ಯಾರ್ಯಾರನ್ನೂ ಹಿಂದೆ ಹಾಕೊಂಡು ಹೋಗ್ತಾರಲ್ಲ. ನಿನ್ ಸೊಸೆ ಬುದ್ಧಿನೇ ಅಷ್ಟು. ಯಾರ ಹತ್ರ ದುಡ್ಡಿರುತ್ತೋ ಅವ್ರನ್ನ ಹಿಂದೆ ಹಾಕೊಂಡು ಹೋಗ್ತಾ ಇರ್ತಾರೆ. ಗಿರಿಧರ, ಇವತ್ತು ನೀನು ನಮ್ಮ ಮಹಿಳಾ ಸಂಘಕ್ಕೆ ಬಂದಿದ್ದು ನಂಗೆ ತುಂಬಾ ಹ್ಯಾಪಿ ಆಯ್ತು. ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ. ಬಿಡಿ ಅತ್ತಿಗೆ, ಅಷ್ಟು ಜನ ಹೆಂಗಸರ ಮುಂದೆ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನನಗೆ ಸಾಕಾಯ್ತು. ಗಿರಿಧರ ಮಹಿಳಾ ಸಂಘದಲ್ಲಿ ಎಷ್ಟು ಚೆನ್ನಾಗಿ ಟಾಕ್ ಮಾಡ್ದ ಗೊತ್ತಾ? ಇವನ ಪ್ರತಿಯೊಂದು ಮಾತುಗೂ ಚಪ್ಪಾಳೆನೆ ಚಪ್ಪಾಳೆ, ಚಪ್ಪಾಳೆನೆ ಚಪ್ಪಾಳೆ. ಮನುಷ್ಯ ಜೀವನ ಶ್ರೇಷ್ಠವಾದ, ಸಾವು ಬರೋವರೆಗೂ ಬದುಕಿರ್ಬೇಕು. ಲೈಫ್ ನ ಚಾಲೆಂಜ್ ಆಗಿ ತಗೊಂಡು ಸಾಧನೆ ಮಾಡ್ಬೇಕು. ಅಷ್ಟೇ ಅಲ್ಲ ಅತ್ತೆ, ಮಹಿಳಾ ಸಂಘ ಅಂದ್ರೆ ತಾಯಿ ಇದ್ದ ಹಾಗೆ, ಮಹಿಳೆಯರೆಲ್ಲ ದೇವತೆಗಳಿದ್ದ ಹಾಗೆ, ಹಾಗೆ ಹೀಗೆ ಏನೇನೋ ಭಾಷಣ. ಅಲ್ಲಪ್ಪ, ಅದೇನೋ ನೀನು ಕಾಶಿಗೆ ಹೋಗ್ಬೇಕು ಅಂತಿದ್ಯಲ್ಲ, ಅದೇನಾಯ್ತು? ಅತ್ತೆ, ಅವನ ಕಾಶಿಗೆ ಹೋಗ್ಬೇಕು, ಇಲ್ಲೇ ಇಟ್ಕೊಂಡು ಸೋಷಿಯಲ್ ಸರ್ವಿಸ್ ಮಾಡ್ತಾನೆ, ಸಪೋರ್ಟ್ ಮಾಡ್ತಾನೆ. ಹೌದು, ಅದಕ್ಕೆ ನಿಮ್ಮನ್ನ ನೋಡಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತು. ನಿಮ್ಮಂತವ್ರು ರಾಜಕೀಯಕ್ಕೆ ಬಂದ್ರೆ ದೇಶ ಉದ್ಧಾರ ಆಗೋದು ಗ್ಯಾರಂಟಿ. ಥ್ಯಾಂಕ್ ಯು ವೆರಿ ಮಚ್. ಏನಿಲ್ಲ ಗಿರಿಧರ, ನೀನ್ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ರೆ ಸಾಕು. ಎಲೆಕ್ಷನ್ ನಿಂತ್ಕೊಂಡು MLA ಆಗ್ತೀನಿ. MLA ಆದ್ಮೇಲೆ ಗ್ಯಾರಂಟಿ ಮಿನಿಸ್ಟರ್ ಆಗೇ ಆಗ್ತೀನಿ. ಆಮೇಲೆ ನಿನಗೆ ಏನ್ ಹೇಳ್ಬೇಕು ಎಲ್ಲ ಮಾಡ್ತೀನಿ. ನೀವ್ ಎಲೆಕ್ಷನ್ ನಿಂತು ಕಂಟೆಸ್ಟ್ ಮಾಡ್ತೀರಾದ್ರೆ ದುಡ್ಡಿನ ಯೋಚನೆ ಮಾಡಿ ನಾನ್ ಕೊಡ್ತೀನಿ. ಏನಿದು ಬ್ರದರ್, ಅದಕ್ಕೆ ಜೊತೆ ರೂಮಲ್ಲಿ ಮಲ್ಗೋದ್ ಬಿಟ್ಟು ನಾಯಿ ತರ ಇಲ್ಲಿ ಬಿದ್ದಿದ್ಯಾ? ನಮ್ಮ ಪಾಡನ್ನ ಯಾರ ಹತ್ರ ಅಂತ ಹೇಳ್ಕೊಳ್ಳೋಣಪ್ಪ. ನಮಗೆ ಮದುವೆ ಅಂತ ಆಗಿ 20 ವರ್ಷ ಆಯ್ತಲ್ಲ. ಇಷ್ಟು ವರ್ಷದ ನಮ್ಮಿಬ್ಬರ ದಾಂಪತ್ಯದ ಇತಿಹಾಸದಲ್ಲಿ ಇಲ್ಲಿ ತನಕ ಒಂದೇ ಒಂದು ಸಲನು ಒಂದು ಪುತ್ರ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು
ಸುಮ್ಮ ಇಲ್ಲ ಒಂದು ತಿಂಗಳಾಗಿಲ್ಲ ತಿಂದಂಗೆ ಹಾಳಾಗೋಗಿ ಕೈ ಕುಟಿ ನಿಲ್ಲೂ ಇಲ್ಲ ನೀನು ಯೋಚನೆ ಮಾಡ್ಬೇಡ. ಅದಕ್ಕೆ ಹತ್ರ ಮಾತಾಡಿ ನಿನ್ ಸಂಸಾರನ ನಾನ್ ಸರಿ ಮಾಡ್ತೀನಿ. ಅಷ್ಟ ಮಾಡ್ಬಿಟ್ರೆ ನಿನ್ನ ಭವಿಷ್ಯದಕ್ಕೂ ಸಾರ್ಥಕ ಆಗ್ತದ. ಜಾಜತ್ಗೆ ಅವ್ರ ಪಾಡಿ ಅವ್ರ ಬಿಡಪ್ಪ, ಅವ್ರು ಯಾರ ಮಾತು ಕೇಳಾರಲ್ಲ. ನನ್ನ ಪಾಡಿ ಏನದ್ಗೆ ಬಾಂಡ್ ಚೆನ್ನಾಗಿ ನೋಡ್ಕೋತಿಲ್ವಂತೆ. ಯಾರು ಹೇಳಿದ್ದು? ಆಕ್ಚುಲಿ ನನ್ನ ಅಭಿನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದು, ಇವ್ನು ಇಲ್ಲಿ ನೀವು ಅಲ್ಲಿ. ಅಭಿಗೆ ಬೆಡ್ರೂಮ್ ಅಲ್ಲಿ ತುಂಬಾ ಶೆಕೆ ಆಗುತ್ತಂತೆ, ಅದಕ್ಕೆ ಪಾಪ ಇಲ್ಲಿಗೆ ಬಂದು ಮಲ್ಕೋತಾರೆ. ಆಡ ಮಾತು ಒಂದು ಅರ್ಥ ಬೇಡ್ಬೇಡ್ರಿ. ಅದಕ್ಕೆ ಅಂತ ದುಡ್ಡು ಖರ್ಚು ಮಾಡಿ ಪ್ರತಿಯೊಂದು ರೂಮಿಗೂ ಒಂದೊಂದು ಫ್ಯಾನ್ ಒಂದೊಂದು ರೆಗ್ಯುಲೇಟರ್ ಫಿಕ್ಸ್ ಮಾಡಿ. ಸಾಕು ಸುಮ್ಮನೆ ಏನಾದ್ರು ರೂಮ್ ಅಲ್ಲಿ ಫ್ಯಾನ್ ಸ್ವಲ್ಪ ಜೋರ್ ಮಾಡಿದ್ರೆ ಸಾಕು, ಬಿಸಿಗಾಳಿ ಅಂತ ಬಾಯ್ ಬಿಟ್ಟು ಮಾಡ್ಕೋತಾರೆ. ಸುಳ್ಳೆಲ್ಲ ಕಣ ಇದು ಅದೇ ಸಿಸ್ಕೊಂಡು ಇಂಥ ಸುಳ್ಳು ಹೇಳೋದಕ್ಕೆ ಬಾಯಿ ತಿಂಬಿಟ್ಟು ಹೊರದಾಗ್ತದೆ. ಯಾಕಂದ್ರೆ ಕುಕ್ಕಂಡು ಕೇಳಿಸ್ಬಾರ್ದು ನೋಡೋದಕ್ಕೆ. ನಾನು ನಿಜ ಹೇಳ್ಬಿಟ್ಟು ಕೇಳಿಸ್ಕೊಳ್ಳ, ಇವರು ನನಗೆ ರೂಮಲ್ಲಿ ನೋ ಅಡ್ಮಿಷನ್ ಅಂತ ಬೋರ್ಡ್ ತಗ್ಲಾಕ ಮತ್ತೆ ಯಾರಿಗೆ ಅಡ್ಮಿಷನ್ ಕೊಡ್ತಾರಂತೆ? ಕೂತ ನೋಡ ಕೇಳೋಣ. ನೀನ್ ಹೇಳ್ತಾರೋ ಸರಿ ಕಣ. ನಿನಗೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲ, ಹೆಂಡತಿ ನಿನ್ನ ಕೇರ್ ಮಾಡ್ತಾ ಇಲ್ಲ. ನನ್ನ ಸಂಪೂರ್ಣ ಸಪೋರ್ಟ್ ನಿನಗಿದೆ. ನೀನು ಮದ್ವೆ ಆಗ್ತದೆ, ಮದ್ವೆ ಖರ್ಚು ಹನಿಮೂನ್ ಏನ್ ಹೇಳ್ತಾ ಇದೀಯ? ಹ್ಞೂ ಕಣ, ಈಗಲೇ 30 ವರ್ಷ ಆಗೋಯ್ತು. ಇನ್ನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯಾ? ನೀನ್ ಇನ್ನೊಂದು ಮದ್ವೆ ಆಗ್ತೀನಿ ಅಂತ ಹೇಳೋ, ನನ್ನ ಸಂಪೂರ್ಣ ಆಸ್ತಿನ ನಿನಗೆ ಕೊಟ್ಬಿಡ್ತೀನಿ. ಏನ್ ಹೇಳಿರ್ತೀನಿ, ನಾನ್ ನಂಬಲ್ಲ. ನಾನೇ ಕಣ್ಣಾರೆ ನೋಡಿದ್ದೀನಿ. ಅವನು ನನಗೆ ಅಣ್ಣ ಇದ್ದ ಹಾಗೆ. ಅವನಿಗೆ ಸ್ವಲ್ಪ ನೀವು ಕೇರ್ ತಗೊಂಡಿಲ್ಲ ಅಂದ್ರೆ ನಾನ್ ನಿಮ್ಮ ಎಲೆಕ್ಷನ್ ಹೇಗೆ ಸಪೋರ್ಟ್ ಮಾಡ್ಲಿ? ಆಕ್ಚುಲಿ ನಾನು ಹವಿ ಸಿಕ್ಕಾಪಟ್ಟೆ ಲವ್ ಮಾಡ್ತೀವಿ. ಬಂದು ಗೆಸ್ಟ್ ಮುಂದೆ ಹಾಗೆಲ್ಲ ನಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನೇ ಸುಮ್ಮನೆ ಇರೋದು. ನಿಜಾಯ್ತು, ನಂಬಿಕೆ ಇಲ್ಲ. ಈಗೇನು ಹಬಿ ಮೇಲೆ ನನ್ಗೆ ಎಷ್ಟು ಲವ್ ಇದೆ ಅಂತ ಪ್ರೂವ್ ಮಾಡ್ಬೇಕಾ? ನಾನ್ ಬಂದು ಆಗ್ಲೇ 1 ವಾರ ಆಯ್ತು. ಇಷ್ಟು ದಿವಸಕ್ಕೆ ಒಂದಿನ ಅವನ ಜೊತೆ ಒಂದ್ ನೆಗೆ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಹೋಗ್ಲಿ ಬಿಡೋದು, ಡ್ಯಾನ್ಸು ಇಲ್ಲ. ಈಗ ಎಲ್ಲ ಆಗುತ್ತೆ. ವೇಟ್, ಹಬಿ ಡಿಯರ್ ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬ್ಬಿ, ಏನೋ ನಮ್ಮ ಹೆಸರನ್ನ ರಾಗ ಹಾಕಿ ವಿಶೇಷವಾಗಿ ಕರೆದಂಗಿತ್ತು. ಹಬಿ, ವಾಟ್ ಇಸ್ ದಿಸ್? ಯಾಕೆ ಇಷ್ಟೊಂದು ತಮಾಷೆ ಮಾಡ್ತಾ ಇದ್ದೀರಾ? ಯಾವ ನಮ್ಮ ಮಗ ತಮಾಷೆ ಮಾಡ್ತಾ ಕಣ್ರಿ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ. ಹಬಿ ಡಿಯರ್, ಏನ್ ಹೇಳಿ? ಕಮ್ ದಿಸ್ ಸೈಡ್. ಹಬಿ, ಇನ್ಮೇಲೆ ನೀವು ನಾನ್ ಹೇಳ್ದಾಗೆ ಕೇಳ್ಬೇಕು. ಅವ್ನ ಮುಂದೆ ನಾವಿಬ್ರು ಸಿಕ್ಕಾಪಟ್ಟೆ ಲವ್ ಮಾಡೋತ್ರ ಡ್ರಾಮಾ ಮಾಡ್ಬೇಕು. ಅರ್ಧ ಜೀವನ ಬರೀ ಡ್ರಾಮಾ ಮಾಡ್ಕೊಂಡೇ ಕಾಲ ಕಳೆದ್ಬಿಟ್ಟೆ ಕಣ್ರಿ. ಇಷ್ಟರ ಮೇಲೆ ನನ್ನ ಕೈಲಿ ಡ್ರಾಮಾ ಮಾಡೋಕ್ಕೆಲ್ಲ ಆಗಲ್ಲ. ನೀವು ನಿಜವಾಗ್ಲೂ ನನ್ನನ್ನು ಲವ್ ಮಾಡೋದಾದ್ರೆ ಹೇಳಿ, ನಾನು ಮನ್ಸು ಬಿಚ್ಚಿ ನಿಮ್ಮನ್ನ ಲವ್ ಮಾಡೇ ಇಲ್ಲ ಅಂದ್ರೆ ನಮ್ಮ ಪಾಡಿ ನಾವು ಮತ್ತೊಂದು ಮದುವೆ ಆಗ್ತೀವಿ. ಅವ್ರು ಹೇಗೂ ನಮಗೆ ಆರ್ತಿ ಪಡ್ತಾರೆ. ಯಾವ್ದೇ ಕಾರಣಕ್ಕೂ ನೀವು ಹಾಗೆಲ್ಲ ಮಾಡೋ ಹಾಗಿಲ್ಲ ನೋಡಿ. ಅವ್ನ ಮುಂದೆ ನಾವಿಬ್ರು ಸುಮ್ಮನೆ ಸೋಷಿಯಲ್ ಆಗಿ ಬೇರೆ ಮಾಡೋಣ. ಅವನ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ಸನ್ಯಾಸಿ ಮಾಡೋವರೆಗೂ ನಾವಿಬ್ರು ಲವರ್ಸ್. ನೀವು ಚಮಚದಲ್ಲಿ ತಿನ್ನಿಸ್ತಾ ಇದ್ರಲ್ಲ, ಯಾಕೋ ಮಜಾ ಬರ್ತಾ ಇಲ್ಲ ಕಣ್ರಿ. ಅದಕ್ಕೆ ಸ್ವಲ್ಪ ಕೈಯಲ್ಲಿ ತಿನ್ಸ್ಬಿಟ್ರೆ ಚೆನ್ನಾಗಿರುತ್ತೆ. ನಾನೇನಾದ್ರೂ ಕೈಯಲ್ಲಿ ತಿನ್ಸಿದ್ರೆ ನೀವು ಅದನ್ನೇ ನೆಪ ಮಾಡ್ಕೊಂಡು ನನ್ನ ಫಿಂಗರ್ನ ಬೈಟ್ ಮಾಡ್ಬಿಡ್ತೀರಾ? ಆ ಥರ ಕಚ್ಚೋದು, ಕಡಿಯೋದು, ಜಿಂಟದು, ಗಿಲ್ಲೋದು ಎಲ್ಲ ಇದ್ರೆ ಒಂಥರ ಮಜಾ ಇರುತ್ತೆ ಕಣ್ರೆ. ಹಂಗಿದ್ರೆ ಕತೆ ರಸಿಕತೆ ಗಡ್ಸೋದು. ನೀವು ನನಗೆ ಕೈಯಿಂದನೇ ತಿನ್ಸಿ, ನಾನು ಜೋರಾಗಿ ಕಚ್ಚಲ್ಲ, ಮೆತ್ತೆ ಕಚ್ತೀನಿ. ನಮ್ಮ ಪ್ರಾರಬ್ಧ ಕರ್ಮವೇ, ಕೊನೆ ಪಕ್ಕ ಚಮಚನಾದ್ರೂ ಬಾಯಿವರೆಗೂ ಗೊತ್ತಾಯ್ತು. ಏನು ಗೊತ್ತಾಯಿಲ್ಲ. ಏನ್ ಬ್ರದರ್, ಚೆನ್ನಾಗಿ ಸೇವೆ ನಡೀತಾ ಇದೆ. ನೋಡಪ್ಪ, ಕಾಗೆ ಮರಿಗೆ ಗುಬ್ಬೆ ಮರಿಗೆ ಕಾಳು ಹಾಕ್ತಂಗೆ ಆಗ್ತಾವ್ರೆ. ಏನೋ ಇಂಥದ್ದು ನಮ್ಮ ಜೀವನದಲ್ಲಿ ನಡೆದಿರ್ಲಿಲ್ಲ. ಒಂಥರ ಖುಷಿ ಆಗ್ತಾ ಇದೆ. ಅದು ಪಲಾವ್ ಮಾಡೋರಲ್ವಾ, ಲವಂಗ ಚಕ್ಕೆ ಎಲ್ಲ ಜಾಸ್ತಿ ಹಾಕ್ತಾರೆ. ತಿಂದು ದರಗಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವಿಬ್ರು ಸೇರಿ ಬೆಸ್ಟ್ ಡ್ಯಾನ್ಸ್ ಮಾಡಿ. ನಾನು ಹಬಿ ಜೊತೆ ಡ್ಯಾನ್ಸ್? ಅದಕ್ಕೆ ನಾಳೆ ನೀವು MLA ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಫಾರಿನ್ ಟ್ರಿಪ್ಗೆ ಹೋಗ್ತೀರಾ. ಅಲ್ಲಿ ನಿಮ್ಗೆ ಪಾರ್ಟಿ ಕೊಡ್ತಾರೆ. ಪಾರ್ಟಿಲಿ ಡ್ಯಾನ್ಸ್ ಮಾಡಕ್ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ಅದು ಹೀಗಿಂದಾನೆ ಪ್ರಾಕ್ಟೀಸ್ ಆಗ್ಲಿ, ವೆಸ್ಟರ್ನ್ ಮ್ಯೂಸಿಕ್ ಆಗ್ಲಿ.
ಮಾಡ್ಬೇಕು ಅಂತಿದ್ಯಾ? ಅಯ್ಯೋ ಶಿವನೇ, ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಕಣ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಸುಂಟ್ರಗಾಳಿ ಸೀನಾ ಅಂತ. ಅವನೊಂದು ಕೇಳ್ಬಿಟ್ರೆ ಒಂದು ಐಡಿಯಾ ಕೊಡ್ಬಿಡ್ತಾನೆ. ಎಲ್ಲಿದಾನ ಅವನು? ಕಾರ್ಕೂಳೆ ಬಂದ್ಬಿಡ್ತಾನೆ. ಸರಿ ಮತ್ತೆ ಏ ಸುಂಟ್ರಗಾಳಿ ಸೀನಾ, ಏನಪ್ಪ ತಂದೆ ಕರೆದಿದ್ದು? ಸೀನಾ, ಇನ್ನೊಂದು ಸಲ ನನ್ನನ್ನು ತಂದೆಗಿಂದೆ ಅಂದ್ರೆ ತಲೆ ಮೇಲೆ ಕೊಡ್ಬಿಡ್ತೀನಿ. ನನ್ನ ಸಂಸಾರ ಎಕ್ಕೊಂಡು ಹೋಗ್ತಾ ಇತ್ತಲ್ವೇನು, ಅಂತಹ ಒಂದು ಸಂಸಾರನ ಮತ್ತೆ ಬಿಟ್ಟಿದೆ ಕಣ. ಇವನು ನನ್ನ ಸ್ನೇಹಿತ ಗಿರಿಧರ ಅಂತ, ಇವನು ಒಂದು ಹಂತಕ್ಕೆ ತಗೊಂಡೋಗ್ಬಿಟ್ನಪ್ಪ. ಅಂತದ್ ಏನಾಯ್ತು? ಏನಾಯ್ತು ಅಂತ ಪ್ರಶ್ನೆ ಮಾಡ್ತೀಯಲ್ಲ ಸೀನಾ, ಏನಾಯ್ತು ಗೊತ್ತೇನ? ಆಗಿದೆ ಕಣ. ಇದೇ ಖುಷಿ ನಂಗೆ ಸಿನಿಮಾ ಕರ್ಕೊಂಡೋಗ್ ಬಂದ್ ಐಸ್ ಕ್ರೀಮ್ ಕೊಡ್ಸು. ಒಳ್ಳೆ ದಾಂಡಿಗೆ ತರ ಬೆಳ್ಕೊಂಡಿದ್ಯಾ, ಹುಡುಗಿರ್ ಕೇಳ್ದಂಗೆ ಕೇಳ್ತಾ ಇದೆಯಲ್ಲ. ಮತ್ತೆ ಏನ್ ಕಡಿಮೆ ಕೊಡ್ತೀಯಪ್ಪ? ನೋಡ, ಒಂದು ಹಂತ ಮುಟ್ಟಿರೋ ನನ್ನ ಸಂಸಾರನ ನೀನು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗ್ಬಿಟ್ರೆ ಒಂದು ಐಸ್ ಕ್ರೀಮ್ ತಂದು ನಿನ್ನ ಎದೆ ಮೇಲೆ ಹಾಕ್ತೀನಿ. ನಿನ್ ಹೆಂಡತಿ ನಾನ್ ಕಂಡಿಲ್ವೋ? ಇದೆಲ್ಲ ಕಣ್ಣು ಹೊಡ್ಸಕ್ ಮಾತ್ರ ನಾಕ್ ಹಾಕೋಣ. ನಾಯಿ ಬಲ ಯಾವತ್ತಿದ್ರು ಡೊಂಕೆ. ನನಗೂ ಗೊತ್ತು ಕಣೋ, ಆ ಡೊಂಕಾಗಿರೋ ಬಾಲನ ಪರ್ಮನೆಂಟ್ ಆಗಿ ನೆಟ್ಟಗ್ ಮಾಡ್ಬಿಡ ನೀನು. ನಿನ್ಗೆ ಪರ್ಮನೆಂಟ್ ಆಗಿ ಪ್ರೀತಿ ಸಿಗ್ಬೇಕು ಅಂದ್ರೆ ಹಿಂಗ್ ಹಿಂಗ್ ಮಾಡಿದ್ರೆ ಅದು ಹಿಂಗಾಗತ್ತೆ. ಅಭಿ, ನನ್ ಬೆಡ್ರೂಮ್ ಒಳಗಡೆ ನನ್ ಪರ್ಮಿಷನ್ ಇಲ್ದೆ ಬಂದಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ನನಗೇನ್ ಬರಕ್ ಇಷ್ಟ ಇರ್ಲಿಲ್ಲ. ಆ ಗಿರಿಧರ್ನೆ ಹೋಗೋ, ಅದೇನಾದ್ರೂ ಮಾತುಕತೆ ಮಾತಾಡ್ಕೊಂತ ಕಳ್ಸ್ಕೊತ. ಅಭಿ, ಆಕ್ಚುಲಿ ನಾನು ಮಹಿಳಾ ಸಂಘದವ್ರ ಜೊತೆ ಫೋನ್ ಅಲ್ಲಿ ಡಿಸ್ಕಷನ್ ಮಾಡ್ಬೇಕು. ಪ್ಲೀಸ್ ಗೋ. ನಿನ್ ಪಾಡಿ ನೀವು ಮಾತಾಡ್ಕೊಳ್ಳಿ, ನನ್ ಪಾಡಿ ನಾನು ಅಲ್ಲಿ ಮಲ್ಕೊಂಡು ಕಾಯ್ತಾ ಇರ್ತೀನಿ. ಏನು ಬೇಕಾಗಿಲ್ಲ, ಎದ್ದು ಹೊರಗೆ ಹೋಗ್ರಿ. ನಾನ ಹಾ, ಹೋಗ್ಬೇಕಾ? ಏನಿಲ್ಲ, ನಾನು ಇರಿ ಅಂತಿದ್ದೀನಿ. ಇವರೇ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇಷ್ಟೊಂದು ಹಠ ಇರಬಾರ್ದು. ಇಬ್ರು ಗಂಡ ಹೆಂಡತಿ ನಡುವೆ ನಾನೇ ಯಾಕೆ ನಡುವೆ ಬರ್ತೀನಿ. ಅದೇನಿಲ್ಲ ಕಣ, ದಾಟ್ನ ಇಪ್ಪಿರೋದ್ನೇ ನೀನಿರ. ಅಭಿ, ನಿಮ್ಗಂತೂ ಶೇಮ್ ಇಲ್ಲ ಅಂದ್ರೆ ಪಾಪ ಅವನಿಗೂ ಶೇಮ್ ಇಲ್ಲ. ನೀನ್ ಹೋಗಪ್ಪ. ಬೇರೆ ಕಡೆ ಬೇರೆ ಕಡೆ ಆಮೇಲೆ ಆಚೆ ಕೊಡ್ತಾರೆ. ಬಾರ ಈಗ ಹೋಗಿ ನಾನು ಹೋಗು. ನಾನು ಗಿರಿಧರಂಗೆ ಬಿಡ್ತೀನಿ ಅಷ್ಟೇ. ಹೋಗ್ರಿ ಸುಮ್ನೆ. ಇನ್ನು ಸ್ವಲ್ಪ ತಿರ್ತಿದ್ರೆ ಹೋಗ್ರಿ. ಸ್ವಲ್ಪ ತಿರ್ತಿದ್ರೆ ಏನಿದು? ಏನಿಲ್ಲ, ಮೊನ್ನೆ ಒಂದು ಫ್ಲೈಂಗ್ ಕಿಸ್ ಕೊಟ್ಟೆ, ಹಾರ್ಕೊಂಡು ಬಂದು ಬಿದ್ದುಬಿಟ್ರು. ಡಾಕ್ಟರ್ ಫಂಗಸ್ ಫರ್ನಾಂಡಿಸ್ ಅವರೇ, ನಿಮ್ ಬಗ್ಗೆ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಮೊನ್ನೆ ಫೇಸ್ಬುಕ್ ಅಲ್ಲಿ ನಿಮ್ಮ ಫೇಸ್ ನೋಡಿ ನನಗೆ ಗಾಬರಿ ಆಗೋಯ್ತು. ಓ ದೇವರೇ, ಈ ಪಾಪಿಯನ್ನು ಕ್ಷಮಿಸು. ಈ ಫೇಸ್ಬುಕ್ ಅಲ್ಲಿ ನೋಡಿ ನನ್ನನ್ನಲ್ಲ, ನಮ್ಮ ಅಣ್ಣನ್ನ. ಅಂದಾಗ ಏನಾಗಿದೆ ನಿಮ್ಗೆ? ನನಗೇನಾಗಿಲ್ಲ, ನಮ್ಮ ಪಾಂಡ್ರಂಗನ್ ತಲೆ ಗೇಟ್ ಬಿದ್ದಿದೆ. ಅದು ಹೇಗ್ ಬಿತ್ತಪ್ಪ ಅಂದ್ರೆ, ನೀವೇನು ಹೇಳಕ್ ಹೋಗ್ಬೇಡಿ. ನನಗೆ ಕೈ ಹಿಡಿದ್ರೆ ಇಡೀ ಬಾಡಿನೇ ಸ್ಕ್ಯಾನ್ ಮಾಡ್ಬಿಡ್ತೀನಿ. ನಿನ್ಗೆ ತಲೆ ನೋವ್ತಾ ಇದೆಯಾ? ಹೌದು ಡಾಕ್ಟ್ರೆ. ತಲೆ ಪೆಟ್ಟು ಬಿದ್ದಿದೆ. ಹೌದು ಡಾಕ್ಟ್ರೆ. ಯಾರೋ ನಿನ್ನ ತಳ್ಳಿದ್ದಾರೆ. ಹೌದು ಡಾಕ್ಟ್ರೆ. ಇಲ್ಲ ಡಾಕ್ಟ್ರೆ. ಸಾಕ್ ಸುಮ್ನಿರಯ್ಯ. ನಿನ್ ನಾಡಿ ನೋಡ್ರೆ ಗೊತ್ತಾಗತ್ತೆ ನಿನ್ನ ಯಾರೋ ಫೀಮೇಲ್ ತಳ್ಳಿದಾಳೆ ಅಂತ. ಡಾಕ್ಟ್ರೆ ಏನ್ ಮಾಡ್ತಿದ್ದೀರಾ? ತಲೆ ಮೇಲೆ ಮ್ಯಾಗ್ನೆಟ್ ಇಟ್ಟು ಎಷ್ಟು ವೈರಸ್ ಅಟ್ಯಾಕ್ ಆಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಡಾಕ್ಟ್ರೆ, ಇಲ್ಲಿದಾರಾ? ಶ್ರುತಿ ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಸರಿ ಇದೆ, ಆದ್ರೆ ಇದೊಂಥರ ವಿಚಿತ್ರವಾದ ಕಾಯಿಲೆ. ಇದು ಹ್ಯೂಮನ್ ಮ್ಯಾಗ್ನೆಟಿಕ್ ಪವರ್ ಇಂದ ಮಾತ್ರ ವಾಸಿ ಮಾಡಕ್ ಸಾಧ್ಯ. ಯಾವುದೇ ಔಷಧಿಗಳಿಂದ ವಾಸಿ ಆಗಲ್ಲ. ಹೀಗೆ ಬಿಟ್ರೆ ಒಂದೆರಡು ದಿನದಲ್ಲಿ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾನೆ. ಹಾಗೆಲ್ಲ ಆಗ್ಬಾರ್ದು ಡಾಕ್ಟ್ರೆ, ಪ್ಲೀಸ್ ಹೇಗಾದ್ರೂ ಮಾಡಿ ನನ್ನ ಹಬ್ಬಿನ ಉಳಿಸ್ಕೊಡಿ. ನೀವ್ ಎಷ್ಟು ಬನ್ನಿ ಇಟ್ಕೊಂಡು ಏನಮ್ಮ ಮಾಡ್ತೀಯಾ? ಹೋದ್ರೋಗ್ಲಿ ಬ್ರೋ. ಹೀಗೆಲ್ಲ ಅನ್ಬೇಡಿ. ಇವ್ರೆ ನನ್ನ ಕುಂಕುಮ, ಇಟ್ಕೊಂಡೇ ಇಲ್ಲ. ಇವ್ರೆ ನನ್ನ ಮಾಂಗಲ್ಯ, ಕಟ್ಕೊಂಡೇ ಇಲ್ಲ. ಇವ್ರೆ ನನ್ನ ಕಾಲುಂಗ್ರ, ಹಾಕೊಂಡೇ ಇಲ್ಲ. ಇವ್ರೆ ನನ್ನ ಜೀವ. ಅದೇ ಜೀವ ಹೋಗ್ತಾ ಇದೆಯಲ್ಲಮ್ಮ. ಅದೇ ಜೀವನ ಉಳಿಸ್ಕೊಡಿ. ಈ ಮ್ಯಾಗ್ನೆಟ್ ನ ಎಡಗೈಲಿ ಇಟ್ಕೊಂಡು ಬಲ್ಗೈಲಿ ಇವನ್ ತಲೆನ್ ಸೌರ್ಬೇಕು. ಯಾರ್ ಮ್ಯಾಗ್ನೆಟಿಕ್ ಪವರ್ ಇವನ್ ಬಾಡಿಗೆ ಮ್ಯಾಚ್ ಆಗುತ್ತೋ ನೋಡೋಣ. ಈ ಮನೇಲಿರೋ ವೇಸ್ಟ್ ಬಾಡಿಗಳೆಲ್ಲ ಬಂದು ಟ್ರೈ ಮಾಡಿ. ಜಾಜಿ ಅವ್ರೆ, ಕಡೆದಾಗ ನೀವು ಟ್ರೈ ಮಾಡಿ. ಈಗೇನ್ ಅನ್ನಿಸ್ತಾ ಇದೆ? ಅದು ರಂಬೆ, ಊರ್ವಶಿ, ಮೇನಕೆ, ಆಕೆ, ಈಕೆ ಎಲ್ಲರೂ ಒಟ್ಟಿಗೆ ಬಂದು ತಲೆನ ಮಸಾಜ್ ಮಾಡ್ದಂಗ ಅನಿಸ್ತಾ ಇದೆ. ಹಾಗಾದ್ರೆ ಇವರಿಂದನೇ ಏಟ್ ಆಗಿದ್ದು ಅಂತ ಕನ್ಫರ್ಮ್ ಆಗೋಯ್ತು. ಡಾಕ್ಟ್ರೆ, ಎಷ್ಟು ಚೆನ್ನಾಗಿ ಕಂಡು ಹಿಡಿದು ಬಿಟ್ಲಿ. ಇದನ್ನ ವೈಫೋ ಹೆಡ್ಡೇಕ್ ಅಂತ ಕರೀತಾರೆ. ಟ್ರೀಟ್ಮೆಂಟ್ ಹೇಗೆ ಕೊಡ್ಬೇಕು? ವೈಫ್ ಆದವಳು ಗಂಡನ ತಲೆನ ತೊಡೆ ಮೇಲೆ ಹಾಕೊಂಡು ತಗ್ತಾ ಇರ್ಬೇಕು. ತಲೆಗೆ ಆಯಿಂಟ್ಮೆಂಟ್ ಸಿಗ್ತಾ ಇರ್ಬೇಕು. ಎಣ್ಣೆನ ಹಿಂಡ್ತಾ ಇರ್ಬೇಕು. ಹೀಗೆ ದಿನಕ್ಕೆ 3 ಸಲ ಟ್ರೀಟ್ಮೆಂಟ್ ಕೊಡ್ಬೇಕು. 1 ವರ್ಷದಲ್ಲಿ ಕಾಯಿಲೆ ವಾಸಿ ಆಗತ್ತೆ. ಮನೆಯಲ್ಲಿ ತೊಟ್ಟಿಲ್ ಕಟ್ಲಾಗತ್ತೆ. ಇಲ್ಲ ಅಂದ್ರೆ ಪಾಂಡ್ರಂಗಂಗೆ ಹುಚ್ಚಿಡಿಯತ್ತೆ. ತಲೆ ಒಡೆದು ನರ ಕಿತ್ ರಿಪೇರಿ ಮಾಡೋದು ಬದುಕಲ್ಲ.
ಏನದ್ಗೆ ಪಾಂಡ್ರಂಗನ್ ಟ್ರೀಟ್ಮೆಂಟ್ ಕೊಡೋದು ಹಾಗೆ ಹೋಗ್ತಾ ಇದ್ದೀರಾ? ಸಾರಿ, ನಾನು ಮಹಿಳಾ ಸಂಘಕ್ಕೆ ಮೀಟಿಂಗ್ ಹೋಗ್ಬೇಕು. ಅಲ್ಲಮ್ಮ, ಚೆನ್ನಾಗಿದ್ದ ನನ್ನ ಮಗನ ಈ ಸ್ಥಿತಿಗೆ ತಂದವಳು ನೀನು ಆಲೈಕೆ ಮಾಡದೆ ನನ್ನ ಮಗನ ಕಾಯಿಲೆ ಹೇಗೆ ವಾಸಿ ಆಗುತ್ತೆ? ಹಾಗಂತ 24 ತಾಸು ಹಬ್ಬಿನ ತೊಡೆ ಮೇಲೆ ಹಾಕೊಂಡು ತಲೆ ಸೋರಕ್ ಆಗಲ್ಲ. ಅಂದ್ಮೇಲೆ ನಾನು ನಿಮ್ಗೆ ಕಾಸು ಕೊಡೋಕ್ಕೂ ಆಗಲ್ಲ. ಬೇಡ ಬಿಡೋ, ನೀನು ಡಾಕ್ಟರ್ ಸೇರ್ಕೊಂಡು ಏನ್ ಮಾತಾಡಿದ್ರ ಅಂತ ನನ್ಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ನಾವೇನ್ ಮಾತಾಡಿದ್ವಿ? ಏನ್ ಮಾತಾಡಿದ್ರಿ ಅಂತ ನೀವೇ ನೋಡಿ. ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ ಅಂತ ನಂಬಿ ಜಾಜಿ ಪಾಂಡ್ರಂಗನ ಲವ್ ಮಾಡ್ತಿದ್ದಾಳೆ. ಪ್ರೀತಿ ಹೀಗೆ ಮುಂದುವರೆದ್ರೆ ಈ ಮನೇಲಿ ತೊಟ್ಲು ಕಟ್ಟೋದಂತೂ ಗ್ಯಾರಂಟಿ. ತಾವ್ ಮಾಡ್ತಿರೋದ್ ನಾಟಕ ಅಂತ ಅವ್ರಿಗೆ ಗೊತ್ತಾದ್ರೆ ಪಾಂಡವನ್ ಕತೆ ಗೋವಿಂದ. ಹೋಲ್ಸೇಲ್ ತಗ್ಲಾಕ್ಸ್ಬಿಟ್ಟಿದೆಯಲ್ಲ. ಇವನ ಹತ್ರ ಒಂದು ನಯ ಪೈಸಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ನನ್ನ ಪ್ರೀತಿಯಿಂದ ಪಡೆಯೋದಕ್ಕೋಸ್ಕರ ಆ ಸುಂಟ್ರಗಳ ಸೀನ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಡ್ರಾಮಾ ಆಡಿದ್ರಲ್ಲ, ಇದೇ ಕೊನೆ. ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾಡಿದ್ರೆ ಏನ್ರಿ ಮಾಡ್ಬಿಡ್ತೀರಾ? ಏನ್ ಮಾಡ್ತೀರಾ? ಈಗ ತಲೆನೋವು ಇಷ್ಟೊತ್ತು ಇರ್ಲಿಲ್ಲ, ಈಗ ಶುರುವಾಯ್ತು.